ಪ್ರಶ್ನೆ ಸಂಖ್ಯೆ 28ರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ 5 ಫಿಸಿಕಲ್ ಪ್ಯಾರಾಮೀಟರ್ಸ್ ಹ್ಯಾವ್ ದ ಸೇಮ್ ಡೈಮೆನ್ಷನ್ ಇರಬೇಕು. ಇವರಲ್ಲಿ ಯಾವ್ಯಾವ ಇದೆ? ಓಕೆ, ಇಲ್ಲಿ ಎನರ್ಜಿ ಡೆನ್ಸಿಟಿ ಅಂದ್ರೇನು? ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್. ಓಕೆ, ಎನರ್ಜಿ ಏನು? ಹಾಫ್ ಆಫ್ ದಿ ಎಮ್ ವಿ ಸ್ಕ್ವೇರ್ನ ಬಳಸ್ಕೊತೀವಿ ನಾವು. ಓಕೆ, ಎಮ್ ಎಲ್ ಸ್ಕ್ವೇರ್ ಟಿ ಮೈನಸ್ 2 ಡಿವೈಡ್ ಬೈ ವಾಲ್ಯೂಮ್ ಏನು ಬರುತ್ತೆ? ಎಲ್ ಕ್ಯೂಬ್ ಬರುತ್ತೆ. ಏನು ಬಂತು? ಎಲ್ ಕ್ಯೂಬ್ ಬಂತು. ಸೊ ಇದು ಎಮ್ ಏನು ಬಂತು? ಎಮ್ ಎಲ್ ಟು ದಿ ಪವರ್ -1 ಟಿ ಟು ದಿ ಪವರ್ -2 ಬಂತು. ಸರಿ, ಎನರ್ಜಿದು ಬಂತು. ನೆಕ್ಸ್ಟು ರಿಫ್ರಾಕ್ಟಿವ್ ಇಂಡೆಕ್ಸ್, ಇದು ಡೈಮೆನ್ಷನ್ಲೆಸ್, ಇದಕ್ಕೆ ಡೈಮೆನ್ಷನ್ ಇರೋದಿಲ್ಲ, ಹೌದಾ? ರಿಫ್ರಾಕ್ಟಿವ್ ಇಂಡೆಕ್ಸ್ಗೆ ಡೈಮೆನ್ಷನ್ ಇರೋದಿಲ್ಲ. ಇದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೂಡ ಡೈಮೆನ್ಷನ್ ಇರೋದಿಲ್ಲ. ಎಲ್ಲಾದರೂ 2 ಮತ್ತು 3 ಆಪ್ಷನ್ ಕೊಟ್ಟಿದ್ದಾರಾ? 2 ಮತ್ತು 3 ಇಲ್ಲಿ ಆಪ್ಷನ್ ಇಲ್ಲ. ಅವರು ಜಾಣರಿದ್ದಾರೆ. ಯಂಗ್ಸ್ ಮಾಡ್ಯುಲಸ್ ನೋಡಿ, ಯಂಗ್ಸ್ ಮಾಡ್ಯುಲಸ್ ಏನು? ಲಾಂಗಿಟ್ಯೂಡ್ನಲ್ ಸ್ಟ್ರೆಸ್ ಡಿವೈಡ್ ಬೈ ಲಾಂಗಿಟ್ಯೂಡ್ನಲ್ ಸ್ಟ್ರೇನ್ ಬರುತ್ತೆ. ಓಕೆ, ಸ್ಟ್ರೆಸ್ ಬೈ ಸ್ಟ್ರೇನ್. ಓಕೆ, ಸ್ಟ್ರೆಸ್ ಏನು? ಫೋರ್ಸ್ ಅಪಾನ್ ಏರಿಯಾ ಡಿವೈಡ್ ಬೈ ಇದು ಡೆಲ್ಟಾ ಎಲ್ ಬೈ ಎಲ್. ಓಕೆ, ಲಾಂಗಿಟ್ಯೂಡ್ನಲ್ ಸ್ಟ್ರೇನ್. ಈಗ ಫೋರ್ಸ್ ಅಪಾನ್ ಏರಿಯಾ ಏನು? ಫೋರ್ಸ್ ಅಪಾನ್ ಏರಿಯಾ ಎಮ್ ಎಲ್ ಟಿ -2 ಓಲ್ ಡಿವೈಡ್ ಬೈ ಎಲ್ ಸ್ಕ್ವೇರ್. ಓಕೆ, ಇದೇನಾಗುತ್ತೆ ಫೈನಲಾಗಿ ಮಾಡಿದಾಗ ಫೈನಲಾಗಿ ಏನು ಬರುತ್ತೆ ನನಗೆ? ಎಮ್ ಎಲ್ -1 ಟಿ -2. ಓಕೆ, ನಾನು ನೋಡಿ ಇಲ್ಲಿ ಬಂದುಬಿಡ್ತು ಆಲ್ರೆಡಿ. ಡೈಮೆನ್ಷನ್ ಸೇಮ್ ಇದೆನಾ ನೋಡಿ, ಎನರ್ಜಿ ಮತ್ತು ಯಂಗ್ಸ್ ಮಾಡ್ಯುಲಸ್. ಸೊ ನನಗೆ 1 ಮತ್ತು 4 ಸೇಮ್ ಇದೆ. 1 ಮತ್ತು 4 ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಟ್ ಆದರೂ ಒಂದು ಸಲ ಮ್ಯಾಗ್ನೆಟಿಕ್ ಫೀಲ್ಡ್ದು ಡೈಮೆನ್ಷನ್ ಏನು ನೋಡ್ಕೊಂಬಿಡೋಣ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಡೈಮೆನ್ಷನಲ್ಲಿ ಏನು ಬರುತ್ತೆ ನನಗೆ? ಮ್ಯಾಗ್ನೆಟಿಕ್ ಫೀಲ್ಡ್ ಈಕ್ವಲ್ ಟು ಫೋರ್ಸ್ ಅಪಾನ್ ಕ್ಯೂ ಇಂಟು ವಿ ಬರುತ್ತೆ. ಓಕೆ, ಇಲ್ಲಿ ಕ್ಯೂ ಇದೆ ಅಲ್ವಾ, ಇದ್ರದ್ದೊಂದು ಚಾರ್ಜ್ ಬರುತ್ತೆ. ಚಾರ್ಜ್ ಅಂದರೆ ಆ್ಯಂಪಿಯರ್ ಯೂಸ್ ಮಾಡ್ತೀವಲ್ವ, ಆ್ಯಂಪಿಯರ್ ಇಂಟು ಟೈಮ್ ಏನಾಗುತ್ತೆ? ಚಾರ್ಜ್ದು ಡೈಮೆನ್ಷನ್ ಆಗುತ್ತೆ. ಓಕೆ, ಬಟ್ ಇಲ್ಲಿ ಆ್ಯಂಪಿಯರ್ ಅನ್ನೋದು ಎಲ್ಲಿ ಮೇಲೆ ಇರ್ತಕ್ಕಂಥ ಯಾವುದೇ ಡೈಮೆನ್ಷನಲ್ಲಿ ಬಂದಿಲ್ಲ. ಸೊ ಸ್ಕಿಪ್ ಮಾಡೋಣ, ಅವಶ್ಯಕತೆ ಇಲ್ಲ. ನೆಕ್ಸ್ಟ್